ಗೋಧಿ ಮೀಡಿಯಾ ವರ್ಸಸ್ ಯೂಟ್ಯೂಬ್ ಪತ್ರಕರ್ತರು. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ನಾವೆಲ್ಲರೂ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಜೆಗಳು ಅಂತ ಹೆಮ್ಮೆಯಿಂದ ಹೇಳ್ತೀವಿ, ಕಾಲರ್ ಎಗರ್ಸ್ಕೊಂಡು ಓಡಾಡ್ತೀವಿ ಅಲ್ವಾ. ಆದರೆ ನಮ್ಮ ಈ ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭವಾದ ಮಾಧ್ಯಮದ ಸ್ಥಿತಿ ಹೇಗಿದೆ ಗೊತ್ತಾ? ಕಣ್ಣು ತೆರೆಸುವ ಒಂದು ಡೇಟಾ ಹೇಳ್ತೀನಿ ಕೇಳಿ. ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ RSF ಬಿಡುಗಡೆ ಮಾಡಿರುವ 2025ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ನಮ್ಮ ಭಾರತ 180 ದೇಶಗಳ ಪೈಕಿ 151ನೇ ಸ್ಥಾನದಲ್ಲಿದೆ. ಎಸ್, ಹೌದು ಸ್ನೇಹಿತರೆ, ಮಾಧ್ಯಮಗಳ ಮಾಲೀಕತ್ವವು ಕೆಲವು ರಾಜಕೀಯ ಮತ್ತು ಕಾರ್ಪೊರೇಟ್ ಕುಳಗಳ ಕೈಯಲ್ಲಿ ಕೇಂದ್ರೀಕೃತವಾಗಿರುವುದೇ ಈ ಕುಸಿತಕ್ಕೆ ಪ್ರಮುಖ ಕಾರಣ. ಅಮೆರಿಕದ ಖ್ಯಾತ ಚಿಂತಕ ನೋಮ್ ಚೋಮ್ಸ್ಕಿ ಅವರು ದಶಕಗಳ ಹಿಂದೆಯೇ ಪ್ರೊಪಗಾಂಡಾ ಮಾಡೆಲ್ ಬಗ್ಗೆ ಹೇಳಿದ್ರು. ಮಾಧ್ಯಮಗಳು ಸ್ವತಂತ್ರವಾಗಿರದೆ ಕಾರ್ಪೊರೇಟ್ ಮತ್ತು ಸರ್ಕಾರಗಳ ಪರವಾಗಿ ಸಮ್ಮತಿಯನ್ನು ಉತ್ಪಾದಿಸುವ ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಯಂತ್ರಗಳಾಗ್ತವೆ ಅಂದಿದ್ರು. ಇಂದು ಭಾರತದಲ್ಲಿ ಆಗ್ತಿರೋದು ಥೇಟ್ ಇದೆ. 2014ರ ನಂತರದ ಇಂಡಿಯಾದ ಮೈನ್ ಸ್ಟ್ರೀಮ್ ಟಿವಿ ವಾಹಿನಿಗಳು ಸರ್ಕಾರದ ಪ್ರಶ್ನಾತೀತ ವಕ್ತಾರರಾಗಿ ಬದಲಾಗಿವೆ. ಈ ವಾಹಿನಿಗಳನ್ನು ವಿವರಿಸಲು ಹಿರಿಯ ಪತ್ರಕರ್ತ ರವೀಶ್ ಕುಮಾರ್ ಅವರು ಗೋಧಿ ಮೀಡಿಯಾ ಅನ್ನೋ ಪದವನ್ನು ಹುಟ್ಟು ಹಾಕಿದ್ರು. ಪ್ರಧಾನಿಯವರ ಹೆಸರಿನ ಪ್ರಾಸ ಮತ್ತು ಸರ್ಕಾರದ ತೊಡೆ ಅಂದರೆ ಲ್ಯಾಪ್ ಡಾಗ್ ಮೇಲೆ ಕುಳಿತಿರುವ ಮಾಧ್ಯಮ ಎಂಬರ್ಥದಲ್ಲಿ ಈ ಪದ ಜನಪ್ರಿಯವಾಯಿತು. ಹಾಗಾದರೆ ಈ ಮಾಧ್ಯಮಗಳು ಯಾಕೆ ಸರ್ಕಾರದ ಪರವಾಗಿ ವಾಲಿವೆ? ಉತ್ತರ ಸರಳ: ದುಡ್ಡು ದುಡ್ಡು ಮತ್ತು ದುಡ್ಡು ಅಷ್ಟೇ. ಕೇವಲ 2019-2020ರ ಆರ್ಥಿಕ ವರ್ಷದಲ್ಲಿಯೇ ಕೇಂದ್ರ ಸರ್ಕಾರವು ದಿನಕ್ಕೆ ಸರಿಸುಮಾರು 1.95 ಕೋಟಿ ಅಂದರೆ 1,95 ಲಕ್ಷ ರೂಪಾಯಿಗಳನ್ನು ಜಾಹೀರಾತುಗಳಿಗಾಗಿಯೇ ಖರ್ಚು ಮಾಡಿದೆ. ಸರ್ಕಾರವನ್ನು ಪ್ರಶ್ನಿಸಿದರೆ ಈ ಆದಾಯ ನಿಂತು ಹೋಗುತ್ತದೆ. ಇದೇ ಕಾರಣಕ್ಕೆ ಟಿವಿ ಪರದೆಗಳ ಮೇಲೆ ನೈಜ ಸಮಸ್ಯೆಗಳ ಬದಲು ಕೃತಕ ಶತ್ರುಗಳನ್ನು ಸೃಷ್ಟಿಸಲಾಗ್ತಿದೆ. ದ್ವೇಷದ ವಾಣಿಜ್ಯೀಕರಣ ಮತ್ತು ತೂಕ್ ಜಿಹಾದ್ನಂತಹ ಸುಳ್ಳುಗಳು. ಮುಖ್ಯವಾಹಿನಿ ಮಾಧ್ಯಮಗಳು ನಿಮ್ಮನ್ನು ಎನ್ಲೈಟನ್ ಮಾಡುವ ಬದಲು ನಿಮ್ಮನ್ನು ಮಾನವೀಯತೆಯಿಂದ ದೂರ ಮಾಡುತ್ತಿವೆ ಎನ್ನಲು ಇದೊಂದು ಬೆಚ್ಚಿ ಬೀಳಿಸುವ ಉದಾಹರಣೆ. ನವೆಂಬರ್ 16, 2021ರಂದು ದೇಶದ ಅತಿ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಒಡೆತನದ ನ್ಯೂಸ್ 18 ಇಂಡಿಯಾ ವಾಹಿನಿಯ ಆಂಕರ್ ಅಮನ್ ಚೋಪ್ರಾ 1 ಗಂಟೆಯ ಪ್ರೈಮ್ ಟೈಮ್ ಕಾರ್ಯಕ್ರಮ ಮಾಡಿದ್ರು. ಅದರ ಹೆಸರು ಥೂಕ್ ಜಿಹಾದ್, ಉಗುಳು ಜಿಹಾದ್. ಭಾರತೀಯ ಮುಸ್ಲಿಮರು ಉದ್ದೇಶಪೂರ್ವಕವಾಗಿ ಹಿಂದೂಗಳಿಗೆ ಬಡಿಸುವ ಆಹಾರದಲ್ಲಿ ಉಗುಳುತ್ತಾರೆ ಅನ್ನೋ ಶುದ್ಧ ಸುಳ್ಳು ಮತ್ತು ಆಧಾರರಹಿತ ಪಿತೂರಿ ಸಿದ್ಧಾಂತವನ್ನು ಅವರು ಪ್ರಚಾರ ಮಾಡಿದರು. ಇಂಥ ಪ್ರಸಾರಗಳ ಉದ್ದೇಶವೇನು? ಇದು ಕೇವಲ TRPಗಾಗಿ ಅಲ್ಲ, ಬದಲಾಗಿ ಒಂದು ಇಡೀ ಅಲ್ಪಸಂಖ್ಯಾತ ಸಮುದಾಯವನ್ನು ಅಮಾನವೀಯಗೊಳಿಸುವ ಅಂದರೆ ಡಿಹ್ಯುಮನೈಸ್ ಮತ್ತು ಬಹುಸಂಖ್ಯಾತರಲ್ಲಿ ದ್ವೇಷ ಬಿತ್ತುವ ಕಾರ್ಪೊರೇಟ್ ಪ್ರಾಯೋಜಿತ ದ್ವೇಷ ಭಾಷಣ. ಇಲ್ಲಿ ಪತ್ರಿಕಾ ಧರ್ಮ ಸತ್ತು ಕೋಮುವಾದಿ ಧ್ರುವೀಕರಣವೇ ಬಂಡವಾಳವಾಗಿದೆ. ರವೀಶ್ ಕುಮಾರ್ ಸಂವಿಧಾನದ ದಾರ್ಶನಿಕ. ಇಂಥ ವಿಷಕಾರಿ ವಾತಾವರಣದ ನಡುವೆ ಸಂವಿಧಾನ ಮತ್ತು ಮಾನವೀಯತೆಯ ಪರವಾಗಿ ನಿಂತ ಅತಿ ದೊಡ್ಡ ದನಿ ಎಂದರೆ ರವೀಶ್ ಕುಮಾರ್. ಅವರು ಧ್ವನಿ ಇಲ್ಲದವರ ಧ್ವನಿಯಾಗಿ ನಿಂತಿದ್ದಕ್ಕಾಗಿ 2019ರಲ್ಲಿ ಅವರಿಗೆ ಪ್ರತಿಷ್ಠಿತ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಒಲಿಯಿತು. ಆದರೆ ಗೌತಮ್ ಅದಾನಿಯವರ ಸಂಸ್ಥೆಯು NDTVಯನ್ನು ಸ್ವಾಧೀನಪಡಿಸಿಕೊಂಡ ತಕ್ಷಣ ರವೀಶ್ ಕುಮಾರ್ ಆ ಸಂಸ್ಥೆಗೆ ರಾಜೀನಾಮೆ ನೀಡಬೇಕಾಯಿತು. ಹಕ್ಕಿಯೊಂದು ತನ್ನ ಗೂಡನ್ನು ಹುಡುಕಲು ಹೆಣಗಾಡುತ್ತಿದೆ, ಏಕೆಂದರೆ ಬೇರೆಯವರು ಅದನ್ನು ಕಸಿದುಕೊಂಡಿದ್ದಾರೆ ಅಂತ ಅವರು ಹೇಳಿದ ಮಾತು ಇಂದಿಗೂ ವೈರಲ್ ಸ್ನೇಹಿತರೆ, ವೈರಲ್. ರವೀಶ್ ಕುಮಾರ್ ಅವರ ಪತ್ರಿಕೋದ್ಯಮ ಯಾಕೆ ಭಿನ್ನ? ಟಿವಿ ಚಾನೆಲ್ಗಳು ಪಾಕಿಸ್ತಾನ ಮತ್ತು ಹಿಂದೂ ಮುಸ್ಲಿಂ ವಿಚಾರದಲ್ಲಿ ಕಿರ್ಚಾಡ್ತಿದ್ದಾಗ ರವೀಶ್ ಕುಮಾರ್ ಅವರು ಭಾರತದ ಯುವ ಜನತೆಯ ನೈಜ ಸಮಸ್ಯೆಗಳ ಬಗ್ಗೆ ಉದ್ಯೋಗ ಸರಣಿ ಆರಂಭಿಸಿದರು. ರೈಲ್ವೆ ಗ್ರೂಪ್ ಡಿ ಪರೀಕ್ಷೆಗೆ 40 ರೂಪಾಯಿ ಇದ್ದ ಅರ್ಜಿ ಶುಲ್ಕವನ್ನು ದಿಢೀರನೆ 500 ರೂಪಾಯಿಗೆ ಏರಿಸಿದ್ದರಿಂದ ಬಡ ವಿದ್ಯಾರ್ಥಿಗಳಿಗೆ ಆದ ಕಷ್ಟವನ್ನ, ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿನ ವಿಳಂಬವನ್ನ ಎಳೆಯಾಗಿ ಬಿಚ್ಚಿಟ್ಟರು. CMIE ದತ್ತಾಂಶದ ಪ್ರಕಾರ 1,89,00,000ಕ್ಕೂ ಹೆಚ್ಚು ಜನ ಉದ್ಯೋಗ ಕಳೆದುಕೊಂಡ ವಾಸ್ತವವನ್ನು ಅವರು ಪ್ರಶ್ನಿಸಿದರು. ಪ್ರೇಕ್ಷಕರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ನೋಡದೆ ಅವರನ್ನ ಮನುಷ್ಯರಾಗಿ, ಸಂವಿಧಾನದ ಪ್ರಜೆಗಳಾಗಿ ಅಂದರೆ ಸಿಟಿಸನ್ಸ್ ಆಗಿ ನೋಡುವ ಈ ಗುಣವೇ ರವೀಶ್ ಕುಮಾರ್ ಅವರನ್ನ ಶ್ರೇಷ್ಠರನ್ನಾಗಿಸುತ್ತೆ.
ಸುಳ್ಳು ಸುದ್ದಿಗಳನ್ನು ಕುರುಡಾಗಿ ನಂಬುವುದೇ ಪ್ರಜಾಪ್ರಭುತ್ವದ ದೊಡ್ಡ ಶತ್ರು ಅಂತ ಅವರು ಯುವ ಜನತೆಯನ್ನ ಎಚ್ಚರಿಸಿದ್ದಾರೆ. ಧ್ರುವ ರಾಠಿ ದತ್ತಾಂಶ ಆಧಾರಿತ ಹೋರಾಟಗಾರ. ರವೀಶ್ ಕುಮಾರ್ ಪತ್ರಿಕೋದ್ಯಮದ ನೈತಿಕ ಆಧಾರ ಸ್ತಂಭವಾದರೆ ಈ ಡಿಜಿಟಲ್ ಕ್ರಾಂತಿಯ ಮತ್ತೊಂದು ಅಲೆ ಎಬ್ಬಿಸಿದ 29 ವರ್ಷದ ಯುವಕನೇ ಧ್ರುವ ರಾಠಿ. ಜರ್ಮನಿಯಲ್ಲಿ ಕುಳಿತು 26 ಮಿಲಿಯನ್ಗೂ ಹೆಚ್ಚು ಅಂದರೆ 2.6 ಕೋಟಿ ವೀಕ್ಷಣೆ ಕಂಡ ಅವರ ಭಾರತವು ಸರ್ವಾಧಿಕಾರವಾಗುತ್ತಿದೆ. ಈಸ್ ಇಂಡಿಯಾ ಬಿಕಮಿಂಗ್ ಎ ಡಿಕ್ಟೇಟರ್ಶಿಪ್ ಅನ್ನೋ ವಿಡಿಯೋ ಭಾರತದ ಚುನಾವಣೆಯ ದಿಕ್ಕನ್ನೇ ಬದಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಧ್ರುವ ರಾಠಿ ಯುವ ಜನರಿಗೆ ಯಾಕೆ ಅಷ್ಟು ಹತ್ತಿರವಾಗಿದ್ದಾರೆ? ಯಾಕಂದ್ರೆ ಅವರು ಗಾಳಿಯಲ್ಲಿ ಗುಂಡು ಹಾರಿಸೋದಿಲ್ಲ. ಎಲೆಕ್ಟೋರಲ್ ಬಾಂಡ್ಗಳ ಭ್ರಷ್ಟಾಚಾರವಿರಲಿ, ಚಂಡೀಗಢ ಮೇಯರ್ ಚುನಾವಣೆಯ ಅಕ್ರಮವಿರಲಿ ಅಥವಾ ರೈತರ ಪ್ರತಿಭಟನೆಯೇ ಇರಲಿ, ಧ್ರುವ ರಾಠಿ ಪ್ರತಿಯೊಂದನ್ನು ಪಕ್ಕಾ ಫ್ಯಾಕ್ಟ್ ಚೆಕ್ ಮತ್ತು ದತ್ತಾಂಶಗಳ ಮೂಲಕ ವಿವರಿಸ್ತಾರೆ. ಅಷ್ಟೇ ಅಲ್ಲ, ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸಲು ವರ್ಸೋವಾ ಬೀಚ್ ಕ್ಲೀನಪ್ ಕುರಿತು ಗ್ರೌಂಡ್ ರಿಪೋರ್ಟ್ ಮಾಡಿ ಯುವ ಜನತೆಯನ್ನ ಪ್ರೇರೇಪಿಸ್ತಾರೆ. ವಾಟ್ಸಪ್ ಯೂನಿವರ್ಸಿಟಿಯ ಮೂಲಕ ಯುವ ಜನರ ಬ್ರೈನ್ ವಾಶ್ ಆಗೋದನ್ನು ತಡೆಯಲು ವೈಜ್ಞಾನಿಕ ಮನೋಭಾವ ಬೆಳೆಸಲು ಧ್ರುವ ರಾಠಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಆಕಾಶ್ ಬ್ಯಾನರ್ಜಿ ರಾಜಕೀಯ ವಿಡಂಬಕ. ಮುಖ್ಯವಾಹಿನಿಯ ಟಿವಿ ಮಾಧ್ಯಮಗಳು ಸೃಷ್ಟಿಸುವ ಭಯ ಮತ್ತು ಗದ್ದಲದ ವಾತಾವರಣವನ್ನು ಭೇದಿಸಲು ಆಕಾಶ್ ಬ್ಯಾನರ್ಜಿ ಅವರು ರಾಜಕೀಯ ವಿಡಂಬನೆ ಪೊಲಿಟಿಕಲ್ ಸಟೈರ್ ಅನ್ನೋ ಅಸ್ತ್ರವನ್ನ ಕೈಗೆತ್ತಿಕೊಂಡ್ರು. ಈ ಹಿಂದೆ ಇಂಡಿಯಾ ಟುಡೇ ಮತ್ತು ಟೈಮ್ಸ್ ನೌನಂತಹ ಟಿವಿ ಚಾನೆಲ್ಗಳಲ್ಲಿ ವರದಿಗಾರರಾಗಿದ್ದ ಬ್ಯಾನರ್ಜಿ ಆ ವ್ಯವಸ್ಥೆಯಿಂದ ಭ್ರಮನಿರಸನಗೊಂಡು ದಿ ದೇಶಭಕ್ತ್ ಚಾನೆಲ್ ಆರಂಭಿಸಿದ್ರು. ಭಕ್ತ್ ಬ್ಯಾನರ್ಜಿ ಅನ್ನೋ ಕಾಲ್ಪನಿಕ ಪಾತ್ರದ ಮೂಲಕ ಕುರುಡಾಗಿ ಸರ್ಕಾರವನ್ನ ಸಮರ್ಥಿಸಿಕೊಳ್ಳುವ ಅಂಧ ರಾಷ್ಟ್ರೀಯತಾವಾದಿಗಳನ್ನ ಅವರು ವ್ಯಂಗ್ಯವಾಡ್ತಾರೆ. ರವೀಶ್ ಕುಮಾರ್ ಅವರಂಥ ದಿಗ್ಗಜರನ್ನು ಈ ಕಾಲ್ಪನಿಕ ಪಾತ್ರದ ಮೂಲಕ ಪ್ರಶ್ನಿಸಿ ಗೋಧಿ ಮೀಡಿಯಾಗಳ ತಾರ್ಕಿಕ ದಿವಾಳಿತನವನ್ನ ಯುವ ಜನರ ಮುಂದಿಡ್ತಾರೆ. ವಿಡಂಬನೆಯ ಮೂಲಕ ಪ್ರೇಕ್ಷಕರನ್ನ ನಗಿಸ್ತಲೇ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ಮಾನವ ಹಕ್ಕುಗಳ ಬಗ್ಗೆ ಆಳವಾದ ಅರಿವು ಮೂಡಿಸ್ತಾರೆ. ಕೇವಲ ಬಲಪಂಥೀಯರಷ್ಟೇ ಅಲ್ಲ ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ವಿರೋಧ ಪಕ್ಷವಾದ ಟಿಎಂಸಿ ಸರ್ಕಾರದ ಲೋಪಗಳನ್ನು ಅವರು ಅಷ್ಟೇ ಕಟುವಾಗಿ ಟೀಕಿಸ್ತಾರೆ. ಯುದ್ಧೋನ್ಮಾದ ವರ್ಸಸ್ ಶಾಂತಿ ಪತ್ರಿಕೋದ್ಯಮ. ಇನ್ನು ಗೋಧಿ ಮೀಡಿಯಾಗಳಿಗೂ ಮತ್ತು ಈ ಡಿಜಿಟಲ್ ಪತ್ರಕರ್ತರಿಗೂ ಇರುವ ಅತ್ಯಂತ ಸ್ಪಷ್ಟ ವ್ಯತ್ಯಾಸವೆಂದರೆ ಯುದ್ಧ ಮತ್ತು ಶಾಂತಿಯ ಬಗೆಗಿನ ಅವರ ನಿಲುವು. 2019ರಲ್ಲಿ 40ಕ್ಕೂ ಹೆಚ್ಚು CRPF ಯೋಧರನ್ನ ಬಲಿ ಪಡೆದ ಪುಲ್ವಾಮಾ ಉಗ್ರರ ದಾಳಿ ಮತ್ತು ನಂತರದ ಬಾಲಾಕೋಟ್ ವಾಯುದಾಳಿಯ ಸಮಯಗಳಲ್ಲಿ ಮುಖ್ಯವಾಹಿನಿ ಟಿವಿ ವಾಹಿನಿಗಳು ಏನು ಮಾಡಿದವು? ಟಿವಿ ಸ್ಟುಡಿಯೋಗಳನ್ನೇ ವಾರ್ ರೂಮ್ಗಳನ್ನಾಗಿ ಪರಿವರ್ತಿಸಿ ಪ್ರತಿಕಾರದ ಜ್ವಾಲೆಯನ್ನ ಹೊತ್ತಿಸಿದವು. ಗುಪ್ತಚರ ವೈಫಲ್ಯವನ್ನು ಪ್ರಶ್ನಿಸುವ ಬದಲು, ಸೈನಿಕರ ಕುಟುಂಬಗಳ ರೋದನೆಯನ್ನು ಅರ್ಥ ಮಾಡಿಕೊಳ್ಳುವ ಬದಲು ಅವು ಸರ್ಕಾರದ ಪ್ರೊಪಗಾಂಡ ಯಂತ್ರಗಳಾಗಿ ಕೆಲಸ ಮಾಡಿದವು. ಆದರೆ ಸ್ವತಂತ್ರ ಪತ್ರಕರ್ತರು ಈ ಯುದ್ಧೋನ್ಮಾದವನ್ನು ಪ್ರಚೋದಿಸಲಿಲ್ಲ. ಬದಲಾಗಿ ಅವರು ಶಾಂತಿ ಪತ್ರಿಕೋದ್ಯಮವನ್ನು ಪೀಸ್ ಜರ್ನಲಿಸಂ ಅಳವಡಿಸಿಕೊಂಡರು. ಯಾವುದೇ ದೇಶದ ಮಾಧ್ಯಮಗಳು ಯುದ್ಧವನ್ನು ಪ್ರಚೋದಿಸಿದಾಗ ಅದು ಎರಡೂ ಕಡೆಯ ಅಮಾಯಕರ ಪ್ರಾಣಹಾನಿಗೆ ಕಾರಣವಾಗುತ್ತೆ ಅನ್ನೋದನ್ನು ಎಚ್ಚರಿಸಿದರು. ಉದಾಹರಣೆಗೆ ಧ್ರುವ ರಾಠಿ ಅವರು ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ಯಾಲೆಸ್ಟೈನ್ ಪರ ಮತ್ತು ಯುದ್ಧ ವಿರೋಧಿ ಆಂಟಿ ವಾರ್ ಹೇಳಿಕೆ ನೀಡಿದ್ದಕ್ಕಾಗಿ ಜೇವಿಯರ್ ಬಾರ್ಡೆಮ್ ಅವರನ್ನ ಶ್ಲಾಘಿಸಿದರು ಹಾಗೂ ಯುದ್ಧದ ಭೀಕರತೆಯ ಬಗ್ಗೆ ಅರಿವು ಮೂಡಿಸಿದರು. ಯುದ್ಧವನ್ನು ವಿರೋಧಿಸುವುದು ಮತ್ತು ಮಾನವ ಪ್ರಾಣಗಳನ್ನು ರಕ್ಷಿಸುವ ಜೀವಪರ ಪ್ರೋ ಲೈಫ್ ನಿಲುವು ಎಂದಿಗೂ ದೇಶದ್ರೋಹವಾಗೋದಿಲ್ಲ ಸ್ನೇಹಿತರೆ, ಅದುವೇ ಅಪ್ಪಟ ಸಾಂವಿಧಾನಿಕ ಮೌಲ್ಯವಾಗಿದೆ. ದಮನಕಾರಿ ತಂತ್ರಗಳು. ಈ ಸ್ವತಂತ್ರ ದನಿಗಳನ್ನು ಹತ್ತಿಕ್ಕಲು ಆಳುವ ವ್ಯವಸ್ಥೆ ಸುಮ್ಮನೆ ಕುಳಿತಿಲ್ಲ. ಇವರ ಮೇಲೆ UAPA ನಂತಹ ಕಠಿಣ ಕಾಯ್ದೆಗಳ ಪ್ರಯೋಗ, ಮಾನನಷ್ಟ ಮೊಕದ್ದಮೆಗಳನ್ನು ಹಾಕಲಾಗ್ತಿದೆ. ಇತ್ತೀಚೆಗೆ ವಿರೋಧ ಪಕ್ಷದ ಸಂಸದರಾದ ಅಭಿಷೇಕ್ ಬ್ಯಾನರ್ಜಿ ಅವರು ಐಪ್ಯಾಕ್ ನಿರ್ದೇಶಕರ ಬಂಧನವನ್ನು ಖಂಡಿಸಿ ವಿರೋಧ ಪಕ್ಷಗಳೊಂದಿಗೆ ಕೆಲಸ ಮಾಡುವವರನ್ನ ಗುರಿಯಾಗಿಸಿ ಬೆದರಿಸಲಾಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಹೊಸ ಟೆಲಿಕಾಂ ಕಾಯ್ದೆಯನ್ನು ಜಾರಿಗೆ ತರುವ ಮೂಲಕ ರವೀಶ್ ಕುಮಾರ್, ಧ್ರುವ ರಾಠಿ, ಆಕಾಶ್ ಬ್ಯಾನರ್ಜಿ ಅವರಂತಹ ಯೂಟ್ಯೂಬರ್ಗಳನ್ನು ಗುರಿಯಾಗಿಸಿ ಸರ್ಕಾರದ ಸೆನ್ಸಾರ್ಶಿಪ್ ವ್ಯಾಪ್ತಿಗೆ ತರಲು ಪ್ರಯತ್ನಿಸಲಾಗ್ತಿದೆ ಅಂತ ವಿಪಕ್ಷ ನಾಯಕರು ಆರೋಪಿಸಿದ್ದಾರೆ. ಇದರ ಜೊತೆಗೆ ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡಿಕೊಂಡು ರವೀಶ್ ಕುಮಾರ್, ಪಾಲ್ಕಿ ಶರ್ಮಾ ಅವರಂತಹ ಪತ್ರಕರ್ತರು ಪಾಕಿಸ್ತಾನವನ್ನು ಹೊಗಳುತ್ತಿರುವಂತೆ ಬಿಂಬಿಸುವ ನಕಲಿ ಡೀಪ್ ಫೇಕ್ ವಿಡಿಯೋಗಳನ್ನು ಸೃಷ್ಟಿಸಿ ಆನ್ಲೈನ್ನಲ್ಲಿ ಹರಿಬಿಡಲಾಗ್ತಿದೆ. ಇವೆಲ್ಲವೂ ಸತ್ಯವನ್ನ ಹೇಳುವವರನ್ನ ದೇಶದ್ರೋಹಿಗಳು ಅಂತ ಬಿಂಬಿಸುವ ವ್ಯವಸ್ಥಿತ ಪಿತೂರಿಗಳು.
ಗೆಳೆಯರೇ, ಈ ವಿಶ್ಲೇಷಣೆಯಿಂದ ನಾವು ಕಲಿಯಬೇಕಾದ್ದು ಇಷ್ಟೇ: ಗೋಧಿ ಮೀಡಿಯಾಗಳು ಕಾರ್ಪೊರೇಟ್ ಫಂಡಿಂಗ್ ಮತ್ತು TRPಗಾಗಿ ನಮ್ಮಲ್ಲಿ ಧಾರ್ಮಿಕ ದ್ವೇಷ ಬಿತ್ತಿ ನಮ್ಮನ್ನು ಕೇವಲ ಮೂಕ ಪ್ರೇಕ್ಷಕರನ್ನಾಗಿಸುತ್ತಿವೆ. ಆದರೆ ರವೀಶ್ ಕುಮಾರ್, ಧ್ರುವ ರಾಠಿ, ಆಕಾಶ್ ಬ್ಯಾನರ್ಜಿಯಂತಹ ಸ್ವತಂತ್ರ ಡಿಜಿಟಲ್ ಪತ್ರಕರ್ತರು ನಮ್ಮನ್ನು ಪ್ರಜೆಗಳನ್ನಾಗಿ ನೋಡ್ತಾರೆ. ನಮ್ಮ ಹಕ್ಕುಗಳ ಬಗ್ಗೆ, ನಮ್ಮ ಉದ್ಯೋಗದ ಬಗ್ಗೆ, ಶಿಕ್ಷಣ, ಪರಿಸರ ಮತ್ತು ಮಾನವ ಹಕ್ಕುಗಳ ಬಗ್ಗೆ ದತ್ತಾಂಶ ಆಧಾರಿತ ಮಾಹಿತಿ ನೀಡ್ತಾರೆ. ನಮ್ಮನ್ನು ನಿಜಕ್ಕೂ ಎನ್ಲೈಟನ್ ಮಾಡೋದು ಮತ್ತು ಹೆಚ್ಚು ಮಾನವೀಯಗೊಳಿಸುವುದು ಅರಚಾಡುವ TV ಆಂಕರ್ಗಳಲ್ಲ, ಬದಲಾಗಿ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ, ಜೀವಪರ ಪ್ರಶ್ನೆಗಳನ್ನು ಕೇಳುವ ಈ ಸ್ವತಂತ್ರ ದನಿಗಳು. ಆದ್ದರಿಂದ ಯೋಚಿಸಿ, ಪ್ರಶ್ನಿಸಿ, ವಾಸ್ತವಾಂಶಗಳನ್ನು ಪರಿಶೀಲಿಸಿ ಮತ್ತು ಸರಿಯಾದ ಮಾಹಿತಿಯನ್ನು ಮಾತ್ರ ಸ್ವೀಕರಿಸಿ. ಇದು ನಮ್ಮ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾವು ಮಾಡಲೇಬೇಕಾದ ಕರ್ತವ್ಯ. ಯಾಕಂದ್ರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಸಂವಿಧಾನ.